ಸ್ನೇಹಿತರೆ, ಆರೋಗ್ಯ ಇಲಾಖೆಯಲ್ಲಿ ಇಲ್ಲೊಂದಿಷ್ಟು ನೇಮಕಾತಿ ನಡೀತಾ ಇದೆ ನೋಡ್ಬೋದು. ನಾನು ಈ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸಿಯಲ್ ವೆಬ್ಸೈಟ್ನಲ್ಲಿದ್ದೀನಿ. ಇಲ್ಲಿ ರೀಡ್ ಮೋರ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ವಾಕ್ ಇನ್ ಇಂಟರ್ವ್ಯೂ ಫಾರ್ ವೇರಿಯಸ್ ಪೋಸ್ಟ್ಸ್ ಅಂಡರ್ NHM ಆನ್ 5/4/2024 at 11 AM ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಒಂದೇ ಪೇಜ್ ಇದೆ ಸ್ನೇಹಿತರೆ. ಸ್ವಲ್ಪ ಇದನ್ನು ನಾನು ಜೂಮ್ ಮಾಡಿ ನಿಮಗೆ ಹೇಳ್ತೀನಂತೆ. ನೋಡ್ಬೋದು, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಇದೆ. ಆಫೀಸಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಆಗಿರುವಂಥ ನೋಟಿಫಿಕೇಶನ್ 29/3/2025 ರಿಲೀಸ್ ಆಗಿದೆ. ಇದು ನೋಡ್ಬೋದು, ಕರ್ನಾಟಕ ಸ್ಟೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಇನ್ವೈಟ್ಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ವಾಕ್ ಇನ್ ಇಂಟರ್ವ್ಯೂ ಫಾರ್ ವೇರಿಯಸ್ ವೇಕೆಂಟ್ ಪೋಸ್ಟ್ಸ್ ಅಂಡರ್ ದಿ ನ್ಯಾಷನಲ್ ಹೆಲ್ತ್ ಮಿಷನ್. ದಿ ಪೋಸ್ಟ್ಸ್ ಆರ್ ಟೆಂಪ್ರರಿ ಆ್ಯಂಡ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇರ್ತವೆ. www.hfw.com.karnataka.gov.in and nhm.karnataka.gov.in. Walk-in interview is scheduled on 5/4/2024 at 11 AM in the office of Chief Administrative Officer, National Health Mission, first floor, ವೆಸ್ಟ್ ವಿಂಗ್, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಫಸ್ಟ್ ಕ್ರಾಸ್, ಬೆಂಗಳೂರು ಅಂತಿದೆ. ಈ ವೆಬ್ಸೈಟ್ ನೀವು 11 ಗಂಟೆಗೆ ಈ 5/4/2025 ಏನಾಗುತ್ತೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡೋಣ. NFDS ಕನ್ಸಲ್ಟೆಂಟ್ ನೋಡ್ಬೋದು, ಒಂದು ಪೋಸ್ಟ್ ಇದೆ. ಪ್ರೋಗ್ರಾಮ್ ನ್ಯಾಷನಲ್ ಫ್ರೀ ಡಯಾಗ್ನೋಸ್ಟಿಕ್ ಸರ್ವಿಸ್. ಕ್ವಾಲಿಫಿಕೇಷನ್ ಬಂದು ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್, ಬಯೋಕೆಮಿಸ್ಟ್, ಮೈಕ್ರೋಬಯಾಲಜಿಸ್ಟ್ ಆರ್ MBBS ಆರ್ MBA ಆಗಿರ್ಬೇಕಾಗತ್ತೆ. MSc ಇನ್ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿಸ್ಟು ಇದ್ರಾಗ ಏನಾದರೂ MSc ಆಗಿದ್ದರೆ ಬರುತ್ತದು. 5 years ಎಕ್ಸ್ಪೀರಿಯನ್ಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸ್ಯಾಲ್ರಿ 50,000 ಇದೆ. ಮತ್ತು ಸ್ಟೇಟ್ ಎಪಿಡೆಮಿಯಾಲಜಿಸ್ಟ್ ನೋಡ್ಬೋದು, ಅದಕ್ಕೂ ಕೂಡ ಮೆಡಿಕಲ್ ಗ್ರ್ಯಾಜುಯೇಟ್ ಇತ್ತು, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿರಬೇಕು. ನಾನು ನೋಡ್ಕೊಂಡು ಮತ್ತೆ ಯಾವುದು ಅಂತ ಹೇಳಿದ್ರೆ ವ್ಯಾಕ್ಸಿನ್ ಲಾಜಿಸ್ಟಿಕ್ ಅಂತ ಇದೆ, ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ. ಅದರಲ್ಲಿ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಡಿಪ್ಲೊಮಾ ಆರ್ ಡಿಪ್ಲೊಮಾ ಹೋಲ್ಡರ್ ಇನ್ ಫಾರ್ಮಸಿ ಫ್ರಮ್ ದಿ ರಿಕಗ್ನೈಸ್ ಯೂನಿವರ್ಸಿಟಿ. ಅಂದರೆ D.Pharm ಆಗಿದ್ದು ನಡೆಯುತ್ತಲ್ಲಿ. 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ನೋಡ್ಬೋದು, ಪ್ರೊಕ್ಯೂರ್ಮೆಂಟ್ ಆಫೀಸರ್, ಇದಕ್ಕೆ ಫ್ಯಾಮಿಲಿ ವೆಲ್ಫೇರ್ BTech ಅಥವಾ BA ಆಗಿದ್ರೆ ನಡೀತಾರೆ ನೋಡಿ ಸ್ನೇಹಿತರೆ. ಅಂದರೆ ಇದು ನಮ್ಮ ಡಾಕ್ಟರ್ಸ್ ನರ್ಸಿಂಗ್ದವ್ರದ್ದು ಅಲ್ಲೇ, ಅದು ಬೇರೆ ಬೇರೆ ಅವ್ರ ಜಾಬ್ಸ್ಗಳನ್ನ ಕರೀತಾಯಿದ್ದಾರೆ. ನೋಡೋದು, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಇನ್ ಕರ್ನಾಟಕ ಲ್ಯಾಂಗ್ವೇಜ್ ಆ್ಯಂಡ್ ಟೈಪಿಂಗ್ ಪ್ರೊಫಿಷಿಯನ್ಸಿ ಈಸ್ ಮಸ್ಟ್ ಅಂತ ಇದೆ. ಸ್ಪೀಕಿಂಗು, ರೀಡಿಂಗು, ರೈಟಿಂಗ್ ಕನ್ನಡ ಬರ್ತಿರಬೇಕು, ಮತ್ತು ಟೈಪಿಂಗು ಬರ್ತಿರಬೇಕು. ಮತ್ತು ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್, ದಟ್ ಈಸ್ MS Word, Excel, PowerPoint ಬಗ್ಗೆ ನಾಲೆಜ್ ಇರಬೇಕು. No TADA will be admissible for attending the interview. TADA ಕೊಡಲ್ಲ ಅಂತ ಹೇಳಿದ್ದಾರೆ. ದಿ ನಂಬರ್ ಆಫ್ ಪೋಸ್ಟ್ಸ್ ಆ್ಯಂಡ್ ಪ್ಲೇಸಸ್ ಡಿಸ್ಟ್ರಿಕ್ಟ್ಸ್ ಆರ್ ಸಬ್ಜೆಕ್ಟ್ ಟು ವೇರಿಯೇಷನ್ ಆಗ್ತಿರ್ತವೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಯಾರು ಇದ್ರು ಸುತ್ತಮುತ್ತ ಇದ್ದರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇರುವಂಥದ್ದು. ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಡೆಯಿಂದನೇ ಕರೆದಿರುವಂಥದ್ದು. ಬಟ್ NHM ಅಂಡರಲ್ಲಿ ಇರ್ತವೆ ಇವು, ಕಾಂಟ್ರಾಕ್ಟ್ ಬೇಸಿಕಲ್ಲಿ. ಏನಾದರೂ ಇದ್ದರೆ ಮತ್ತೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.